ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಇನ್ನಷ್ಟು ವಿಡಿಯೋಗಳಿಗಾಗಿ ಬೆಲ್ಲನ್ನು ಒತ್ತಿ. ನಮಸ್ಕಾರ ಸ್ನೇಹಿತರೆ, ಪಾರ್ವತಿ ನಿಮ್ಮನೆ ಊಟ ಅಭಿಮಾನಿಗಳಿಗೆ ಸ್ವಾಗತ. ನಾನಿವತ್ತು ಶೇಂಗಾ ಉಂಡೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿರುತ್ತೆ, ಆಮೇಲೆ ಟೇಸ್ಟಿ ಕೂಡ ಇರುತ್ತೆ. ಓಕೆ, ಇದನ್ನು ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡ್ಕೊಳ್ಳೋಣ. 1 ಕಪ್ ಶೇಂಗಾ, 1 ಕಪ್ ಬೆಲ್ಲ. ಶೇಂಗಾ ಯಾವುದ್ರಲ್ಲಿ ತೊಗೊಂಡಿರ್ತೀವೋ ಅದರಲ್ಲೇ ಬೆಲ್ಲ, 2 ಏಲಕ್ಕಿ, ಸ್ವಲ್ಪ ಪುಟಾಣಿ ಹಿಟ್ಟು. ಓಕೆ, ಇದು ಮಾಡೋ ವಿಧಾನ: ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಬಾಣಲೆ ಇಟ್ಕೊಳ್ಳಿ. ಓಕೆ, ಅದು ಚೆನ್ನಾಗಿ ಕಾದ್ಮೇಲೆ ಶೇಂಗಾ ಹಾಕ್ಕೊಳ್ಳೋಣ. ಇದನ್ನು ಪುಟಾಣಿ ಹಿಟ್ಟು ಇಲ್ದನೂ ಮಾಡ್ತಾರೆ ಉಂಡೆ, ಬಟ್ ನಾನು ಪುಟಾಣಿ ಹಿಟ್ಟು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಓಕೆ ನೋಡಿ, ಈ ಥರ ಶೇಂಗಾ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಓಕೆ ನೋಡಿ, ಈ ಥರ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಓಕೆ, ಈ ಥರ ಚೆನ್ನಾಗಿ ಕೈ ಆಡಿಸ್ತಾ ಇರಿ. ಓಕೆ ನೋಡಿ, ಇವಾಗ ಇದಾಗಿದೆ. ಓಕೆ ನೋಡಿ, ಈ ಥರ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಈ ಥರ ತಿಕ್ಕೊಳ್ಳಿ. ಅದು ಸಿಪ್ಪೆಲ್ಲ ಹೋಗಿ ಈ ಥರ 2 ಭಾಗ ಆಗಬೇಕು ಶೇಂಗಾ. ನೋಡಿ, ಈ ಥರ ಆ ಥರ ಆಗಿದೆ ಅಂದರೆ ಆಗಿದೆ ಅಂತ ಅರ್ಥ. ಓಕೆ, ಇವಾಗ ಇದನ್ನು ತೆಗೆದುಬಿಟ್ಟು ಒಂದು ಈ ಥರ ಪಾತ್ರೆಗೆ ಹಾಕ್ಕೊಂಬಿಡಿ. ಒಂದು 5 ನಿಮಿಷ ಬಿಡಿ, ತಣ್ಣಗಾಗಲಿ ಇದು. ಓಕೆ, ಇದು ಇವಾಗ ತಣ್ಣಗಾಗಿದೆ. ಇದನ್ನ ಇವಾಗ ಕೈಯಿಂದ ಈ ಥರ ಸಿಪ್ಪೆ ತಕ್ಕೊಂಬಿಡಿ. ಎಲ್ಲ ಸಿಪ್ಪೆ ತೆಗೆದು ಶೇಂಗಾನ 2 ಭಾಗ ಮಾಡಿಟ್ಕೊಳ್ಳಿ. ನೋಡಿ, ಈ ಥರ. ನೋಡಿ, ಈ ಥರ ಕ್ಲೀನಾಗಿ ಸಿಪ್ಪೆ ತೆಗೆದುಬಿಟ್ಟು ಇಟ್ಕೊಳ್ಳಿ. ನೋಡಿ, ನಾನು ಈ ಥರ ಬಿಡಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಎಲ್ಲ ಸಿಪ್ಪೆ ತೆಗೆದು ಶೇಂಗಾನ 2 ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಇವಾಗ ಪಾಕ ಮಾಡೋಣ. ಫಸ್ಟ್ ನೋಡಿ, ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಳ್ಳಿ. ಓಕೆ, ಅದು ಕಾಯಿಲೆ ಚೆನ್ನಾಗಿ ಕಾಯ್ದಿದೆ. ಇದಕ್ಕೆ ಬೆಲ್ಲ ಹಾಕ್ಕೊಳ್ಳೋಣ. ಓಕೆ, ಅದಕ್ಕೇ ಒಂದು ಟೀ ಕುಡಿಯೋ ಕಪ್ಲಿಂದ ಅರ್ಧ ಗ್ಲಾಸ್ ನೀರು ಹಾಕಿ, ಸ್ವಲ್ಪ ಅಂದರೆ ಸ್ವಲ್ಪನೇ ನೀರು ಹಾಕಿ. ಓಕೆ, ಅದು ಇವಾಗ ಪಾಕ ಚೆನ್ನಾಗಿ ಕುದಿಬೇಕು. ಈ ಥರ ಬೆಲ್ಲ ಕರಗಲಿ ಫಸ್ಟ್. ಓಕೆ ನೋಡಿ, ಇವಾಗ ಬೆಲ್ಲ ಕರಗ್ತಾ ಇದೆ. ಇದು ನಾಗರ ಪಂಚಮಿ ಹಬ್ಬಕ್ಕೆ ಸ್ಪೆಷಲ್ ಆಗಿರೋ ಉಂಡೆ. ಇದು ತುಂಬ ಟೇಸ್ಟಾಗಿರುತ್ತೆ, ಆಮೇಲೆ ಈಸಿ ಕೂಡ ಇರುತ್ತೆ. ಮಕ್ಕಳಿಗೆ ಆರೋಗ್ಯಕ್ಕೂ ಒಳ್ಳೆಯದು. ಯಾಕಂದರೆ ಬೆಲ್ಲ ಇರುತ್ತೆ, ಶೇಂಗಾ ಇರುತ್ತೆ, ಆಮೇಲೆ ಏಲಕ್ಕಿ ಇರುತ್ತೆ. ಅದು ಮಕ್ಕಳ ದೇಹಕ್ಕೆ ತುಂಬ ಒಳ್ಳೆಯದು. ಸುಮ್ಮನೆ ನಾವು ಹೊರಗಡೆಯಿಂದ ಇದನ್ನು ತೊಗೊಂಬಂದು ತಿನ್ನಿಸೋದಕ್ಕಿಂತ ಮನೆಯಲ್ಲೇ ಇದನ್ನು ಈಸಿಯಾಗಿ ಮಾಡಿಕೊಡ್ಬೋದು.
ಮಕ್ಕಳು ತುಂಬ ಇಷ್ಟಪಟ್ಕೊಂಡು ತಿಂತವೆ. ಆಮೇಲೆ ದೇವರ ನೈವೇದ್ಯಕ್ಕೆ ತುಂಬ ಸಿಂಪಲ್ ಆಗಿರೋ ರೆಸಿಪಿ ಇದು. ಓಕೆ ನೋಡಿ, ಈ ಥರ ಬೆಲ್ಲ ಚೆನ್ನಾಗಿ ಕರಗಲಿ ಫಸ್ಟು. ಇಲ್ಲಿ ಸ್ವಲ್ಪ ನೀರು ಹಾಕಿದ್ದೀನಿ, ಯಾಕಂದರೆ ಗಟ್ಟಿ ಪಾಕ ತೊಗೊತಾ ಇದ್ದೀನಿ ನಾನು. ನಿಮ್ಮದು ಬೆಲ್ಲ ಕ್ಲೀನ್ ಇಲ್ಲಿಕ್ರೆ ಸೋಸ್ಕೊಳ್ಳಿ. ನಾನು ಇಲ್ಲಿ ಬೆಲ್ಲ ಕ್ಲೀನ್ ಇದೆ, ಹಂಗಾಗಿ ಡೈರೆಕ್ಟಾಗಿ ಯೂಸ್ ಮಾಡ್ತಾ ಇದ್ದೀನಿ. ಓಕೆ ನೋಡಿ, ಈ ಥರ ತಿರುಗ್ತಾ ಇರಿ. ಪಾಕ ಬಂದಿದೆ ಇಲ್ವೋ ಅಂತ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ. ಈ ಥರ ಓಕೆ ನೋಡಿ, ಈ ಥರ ತಿರುಗ್ತಾ ಇರಿ. ಆಗಲೇ ಗೊತ್ತಾಗುತ್ತೆ ನಿಮಗೆ ಪಾಕ ಗಟ್ಟಿ ಬರುತ್ತೆ. ಓಕೆ, ಪಾಕ ಬಂದಿದೆ ಇಲ್ವೋ ಅಂತ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ. ಒಂದು ತಟ್ಟೆಯಲ್ಲಿ ನೀರು ತಗೊಳ್ಳಿ. ಓಕೆ, ಅದಕ್ಕೇ ಇವಾಗ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ. ನೋಡಿ, ಈ ಥರ ಒಂದು ತಟ್ಟೆಯಲ್ಲಿ ನೀರು ತಗೊಳ್ಳಿ. ಈ ಥರ ಹಾಕ್ಕೊಳ್ಳಿ. ಪಾಕ ಕುಂತಿದೆ ಇದು ಗಟ್ಟಿಯಾಗಿ. ನೋಡಿ, ಈ ಥರ ಮಾಡಿದರೆ ಉಂಡೆ ಆಗಬೇಕು ಅದು. ನೋಡಿ, ಈ ಥರ ಕೈಗೆ ಬರಬೇಕದು. ಇನ್ನೊಂದು ಚೂರು ಬರಲಿ ಪಾಕ. ಇನ್ನೊಂಚೂರು ಬರಲಿ, ಇನ್ನೊಂಚೂರು ಈ ಥರ ಕೈ ಆಡಿಸ್ತಾ ಇರಿ. ಬೆಲ್ಲದ ಐಟಮ್ ಆಗಿರೋದ್ರಿಂದ ಕರೆಕ್ಟಾಗಿ ಪಾಕ ತಗೊಳ್ಳಿ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಉಂಡೆ ಚೆನ್ನಾಗಿ ಬರೋದಿಲ್ಲ. ಓಕೆ ನೋಡಿ, ಮತ್ತೆ ಚೆಕ್ ಮಾಡ್ಕೊಳ್ಳಿ. ಓಕೆ ನೋಡಿ, ಇವಾಗ ಇದು ಕರೆಕ್ಟ್ ಬಂದಿದೆ. ಓಕೆ ನೋಡಿ, ಈ ಥರ ಉಂಡೆ ಆಗಿ ಈ ಥರ ಕೈಗೆ ಬರಬೇಕದು. ನೋಡಿ, ಈ ಥರ. ಓಕೆ, ಇವಾಗ ಪಾಕ ರೆಡಿಯಾಗಿದೆ. ಓಕೆ, ಈಗ ಅದನ್ನ ಈ ಥರ ಒಂದು ಸಲ ಕೈ ಆಡಿಸ್ಬಿಟ್ಟು ಅದಕ್ಕೆ ಇವಾಗ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿರೋಂಥ ಶೇಂಗಾ ಹಾಕ್ಕೊಳ್ಳಿ. ಶೇಂಗಾ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡಬೇಡಿ. ಸಣ್ಣಕ್ಕೆ ಇಟ್ಕೊಂಡು ಸ್ವಲ್ಪ ಈ ಪಾಕದ ಹದ ಗಟ್ಟಿಯಾಗೋವರೆಗೂ ತಿರುಗ್ಕೊಳ್ಳಿ. ಓಕೆ ನೋಡಿ, ಈ ಥರ ಕೈ ಆಡಿಸ್ತಾ ಇರಿ. ಇದು ಸ್ವಲ್ಪ ಗಟ್ಟಿ ಆಗಲಿ, ಆಮೇಲೆ ನಾವು ಇದಕ್ಕೆ ಪುಟಾಣಿ ಹಿಟ್ಟು ಹಾಕೋಣ. ಓಕೆ, ಒಂದು 5 ನಿಮಿಷ ಕುದಿಲಿ ಇದು.
ಓಕೆ ನೋಡಿ, ಇವಾಗ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಳ್ಳಿ. ಓಕೆ ನೋಡಿ, ಇವಾಗಿದು ಮಿಶ್ರಣ ಸ್ವಲ್ಪ ಗಟ್ಟಿಯಾಗಿದೆ. ಇದಕ್ಕೆ ಇವಾಗ ನಾನು ಪುಟಾಣಿ ಹಿಟ್ಟು ಯೂಸ್ ಮಾಡ್ತಾ ಇದ್ದೀನಿ. ಪುಟಾಣಿ ಹಿಟ್ಟು ಹಾಕೋದ್ರಿಂದ ರುಚಿ ಟೇಸ್ಟು ಬೇರೆ ಬರುತ್ತೆ. ಓಕೆ ನೋಡಿ, ಇವಾಗ ಈ ಥರ ಹಾಕ್ಬಿಟ್ಟು ಗಟ್ಟಿಯಾಗಿದೆ ಅಲ್ವಾ, ಇವಾಗ ಉಂಡೆ ಕಟ್ಕೊಳ್ಳೋಣ. ತೀರಾ ಗಟ್ಟಿಯಾಗಿ ಬಿಡೋಬಾರ್ದು, ಗಟ್ಟಿಯಾದರೆ ಉಂಡೆ ಕಟ್ಟೋಕ್ಕಾಗಂಗಿಲ್ಲ. ಓಕೆ, ಈ ಥರ ಇಟ್ಕೊಳ್ಳಿ. ಒಂದು ಬಟ್ಲದಲ್ಲೇ ನೀರು ತೊಗೊಳ್ಳಿ. ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಈ ಥರ ಉಂಡೆ ಕಟ್ಟಿ. ಸುಡುತ್ತಿರುತ್ತೆ, ಮಿಶ್ರಣ ಸುಡುತ್ತಿರುತ್ತೆ, ಹುಷಾರಾಗಿ ಕಟ್ಟಿ. ಓಕೆ ನೋಡಿ, ಈ ಥರ ಎಲ್ಲ ಮಿಶ್ರಣವನ್ನು ಉಂಡೆ ಕಟ್ಟಿ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ಟಿ. ಮಿಶ್ರಣನ ತಣ್ಣಗೆ ಹಾಕಿ ಬಿಡಬೇಡಿ, ಗಟ್ಟಿ ಆದರೆ ಉಂಡೆ ಬರೋಂಗಿಲ್ಲ. ಹಾಗಾಗಿ ಬಿಸಿ ಇರುವಾಗಲೇ ಸ್ವಲ್ಪ ಕೈಗೆ ನೀರನ್ನ ಹಚ್ಕೊಂಡು, ಎರಡು ಕೈಗೆ ನೀರು ಹಚ್ಕೊಂಡು ಈ ಥರ ಉಂಡೆ ಕಟ್ಟಿಟ್ಕೊಳ್ಳಿ. ಉಂಡೆ ಈ ಥರ ಮೆತ್ತಗಾಗಿರುತ್ತೆ, ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿಯಾಗುತ್ತೆ. ನಾನು ನಿಮಗೆ ತೋರಿಸ್ತೀನಿ ಆರಿದ ಮೇಲೆ ಉಂಡೆ ಯಾವ ರೀತಿ ಬಂದಿದೆ ಅಂತ. ಓಕೆ ನೋಡಿ, ಈ ಥರ ಎಲ್ಲ ಮಿಶ್ರಣವನ್ನು ಉಂಡೆ ಕಟ್ಕೊಂಬಿಡಿ. ಓಕೆ ನೋಡಿ, ಇವಾಗ ಆಗಿದೆ. ನಾನು ಉಂಡೆ ಕಟ್ಟಿದ್ದೀನಿ, ಈ ಥರ ಉಂಡೆ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಆಮೇಲೆ ಗಟ್ಟಿನೂ ಆಗಿದೆ, ಎಷ್ಟು ಗಟ್ಟಿನೂ ಆಗಿದೆ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಈಸಿಯಾಗಿನೂ ಮಾಡ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ನಾ ಮಾಡಿರೋ ಶೇಂಗಾ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನಾ ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಆಗಿ. ಇನ್ನೊಂದು ಈಸಿ ರೆಸಿಪಿಯೊಂದಿಗೆ ಬರ್ತೀನಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.